ನಮ್ಮ ಹೆಸರು ರೆಡ್ಡಪ್ಪ ಅಂತ. ತೊಂಡಳ್ಳಿ, ಬೈರ್ಕೂರು ಹೋಬಳಿ, ಮುಳಬಾಗಿಲು ತಾಲೂಕು. ಇದು ಸಾಹೋ ತಳಿ ಅಂತ 2 ಎಕರೆ ಮಾಡಿದ್ವಿ. ಸಾಹೋ ತಳಿ ಇದರಲ್ಲಿ 1 ಎಕರೆಗೆ ಔಷಧಿ ಮಾತ್ರ ಇದು ರಾಸಾಯನಿಕದು ಸಿಂಪರಣೆ ಮಾಡಿದ್ವಿ. ಮತ್ತು ಮಾಮೂಲಿ ಗಂಜಲ ಮತ್ತು ಇದು ಸಾವಯವ ಗೊಬ್ಬರ ಹಾಕಿ 1 ಎಕರೆ ಮಾಡಿದ್ವಿ. ಅಲ್ಲಿ ತೋರಿಸ್ತೀನಿ ನೋಡಿ, ಸಾವಯವ ಗೊಬ್ಬರ ಹಾಕಿರೋದು, ಗಂಜಲ ಮತ್ತು ಬೆಲ್ಲ ಇದನ್ನು ಸಿಂಪರಣೆ ಮಾಡಿದ್ದೀವಿ. ಸ್ವಲ್ಪ ಇದು ಚೆನ್ನಾಗಿದೆ. ರಾಸಾಯನಿಕದಲ್ಲಿ ಇದು ಮಾಡಿರೋದು ಅದು ಸ್ವಲ್ಪ ಕಡಿಮೆ ಇಳುವರಿ ಬಂದಿದೆ. ಇದು ನಮಗೆ ಸಲಹೆ ಕೊಟ್ಟವರು ಪ್ರಭಾಕರಣ್ಣ ಅಂತ, ಅರಿವಿ ಅವರು, ಪತ್ರಕರ್ತರು. ಮತ್ತು ಇದು ನಮಗೆ ಗಂಜಲ ಮತ್ತು ಬೆಲ್ಲ ಇದರಲ್ಲಿ ಸಾವಯವ ಗೊಬ್ಬರದಿಂದ ಮಾಡಿರೋದು ಚೆನ್ನಾಗಿ ಇಳುವರಿ ಬಂದಿದೆ. ಮತ್ತು ಇದು ರಾಸಾಯನಿಕದಲ್ಲಿ ಔಷಧಿಗಳನ್ನು ಸಿಂಪಡಣೆ ಮಾಡಿರೋದು ನಮಗೆ ಸ್ವಲ್ಪ ಇಳುವರಿ ಕಡಿಮೆ ಬಂದಿದೆ. ಆದ್ದರಿಂದ ಎಲ್ಲ ರೈತರು ಇದೇ ಥರ ಸಾವಯವ ಗೊಬ್ಬರ ಹಾಕಿ ಗಂಜಲ ಮತ್ತು ಬೆಲ್ಲ ಈ ಥರ ಸಿಂಪಡಣೆ ಮಾಡಿ ಒಳ್ಳೆಯ ಇಳುವರಿ ತೆಗಿಬೇಕು ಅಂತ ಈ ಮುಖಾಂತರ ನಾನು ಹೇಳೋಕ್ಕೆ ಇಷ್ಟಪಡ್ತಾಯಿದ್ದೀನಿ. ಇದೇ ಥರ ಎಲ್ಲ ರೈತರು ಚೆನ್ನಾಗಿ ಬೆಳಿಬೇಕು ಅಂತ ನಾವು ಆಸೆ ಪಡ್ತಾಯಿದ್ದೀವಿ.